ಸಾಹಿತ್ಯ ಲೋಕದ ಸಜ್ಜನರೇ ಇದು ಕ್ಷೇಮ ಮಾರ್ಗ. ಸರಸ್ವತಿ ಈಸ್ ಲಿವಿಂಗ್ ಇನ್ ಧಾರವಾಡ ಅಂತ ತೋಟಪ್ಪ ವಿ ಮಾಗಳದೆಂಬ ನನ್ನ ಪಾಲಿನ ಆದರ್ಶ ಗುರುಗಳು ಹೇಳುತ್ತಾರೆ. ಧಾರವಾಡದ ಮನೆಯಲ್ಲಿ ತಬಲಾ, ಕೊಳಲು, ಹಾರ್ಮೋನಿಯಂ, ಗಿಟಾರ್ ನುಡಿಸುವ ಹಾಗೂ ಸುಶ್ರಾವ್ಯವಾಗಿ ಹಾಡುವ ಸಂಗೀತಗಾರರು, ವಿದ್ವಾಂಸರು, ಪಂಡಿತರು ಇದ್ದಾರೆ. ಶಿಕ್ಷಣ ಕಾಶಿ ಧಾರವಾಡದಲ್ಲಿದ್ದು ಓದಿ ಉನ್ನತ ಸ್ಥಾನ ಮತ್ತು ವ್ಯಕ್ತಿತ್ವ ಸಂಪಾದಿಸಿಕೊಂಡವರು ಲಕ್ಷ. 2 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಬದುಕಿ ಬಾಳಿದ ಧಾರವಾಡದಲ್ಲಿ ಸಾರಸ್ವತಪುರ ಎಂಬುದೊಂದು ಬಡಾವಣೆ. ಅಲ್ಲಿಂದಲೇ ಕೀರ್ತಿಶೇಷರಾದ ದಿವಂಗತ ಶ್ಯಾಮರಾವ್ ಫಡ್ನೀಸ್ ಅವರ ಪತ್ನಿ ರಾಧಾ ಶ್ಯಾಮರಾವ್ ಅವರು ಪ್ರಚಾರದ ಗೀಳಿಗೆ ಅಂಟಿಕೊಳ್ಳದೆ ಎಲೆಮರೆಯ ಕಾಯಿಯಂತಿದ್ದು ಕನ್ನಡ ಸಾರಸ್ವತ ಲೋಕಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಾ ಸಮಾಜ ಸೇವೆಯಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರನ್ನು ಪರಿಚಯಿಸುವ ಒಂದು ಸಣ್ಣ ಪ್ರಯತ್ನ. ನಮಸ್ಕಾರ ಮೇಡಮ್. ನಮಸ್ಕಾರ ಪ್ರಣೀತ್ ಸರ್. ನಿಮ್ಮ ವಯಸ್ಸು ಮತ್ತು ವಿದ್ಯಾಭ್ಯಾಸದ ಬಗ್ಗೆ ತಿಳಿಸಿ. ನನ್ನ ವಯಸ್ಸು 74, ಆದರೆ ನಾನು 47 ವಯಸ್ಸು ಅಂತೇಳಿ ಹೇಳಿ ಬಯಸ್ತೀನಿ. ನಂಬರ್ ಅದು ಒಂದು ವಯಸ್ಸಂದರೆ ನಂಬರ್ ಅಷ್ಟೇ ಆಗಲಿ, ಉಳಿದದ್ದು ಒಂದು ಸಾಧನೆಗೆ ಅದು ಏನು ಅಡ್ಡ ಬರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಅಷ್ಟು ಚಟುವಟಿಕೆಯಿಂದ ನೀವು ಇದ್ದೀರಿ ಅಂತ ಅರ್ಥ. ಹಾಂ. ನಿಮ್ಮ ಚಟುವಟಿಕೆಗಳ ಬಗ್ಗೆ ಹೇಳಿ. ಸಾಹಿತ್ಯ, ಕಲೆ, ಸಾಮಾಜಿಕ ಕಾರ್ಯಗಳು ಮತ್ತು ಕೈತೋಟದ ಬಗ್ಗೆ ಆಸಕ್ತಿ ಅದು. ಈ ಸಾಹಿತ್ಯ ಮತ್ತು ಭಾಷೆಗಳು ನಮ್ಮನ್ನು ಸುಸಂಸ್ಕೃತರನ್ನಾಗಿಸಿ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಹೇಗೆ ಸಹಾಯ ಮಾಡುತ್ತವೆ? ಅಂದರೆ ಬೇರೆ ಭಾಷೆಗಳಿಂದ ಜ್ಞಾನ ವೃದ್ಧಿ ಆಗ್ತದೆ. ಆಮೇಲೆ ನಮ್ಮಲ್ಲಿ ಏನಿಲ್ಲ ಅದು ಬೇರೆ ಭಾಷೆಗಳಿಂದನೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅದ. ಆ ನಿಟ್ಟಿನಿಂದ ಆಮೇಲೆ ಸಂಪರ್ಕ, ಸ್ನೇಹ, ಜ್ಞಾನ ವೃದ್ಧಿ ಆಗ್ತದಂತ ನನ್ನ ಅಭಿಪ್ರಾಯ. ಈ ತರ್ಜುಮೆ ಮಾಡುವವರು ಇಲ್ಲದೇ ಇದ್ದಿದ್ದರೆ ಏನಾಗ್ತಾ ಇತ್ತು? ನಮ್ಮ ಇದು ಭಾಷೆ ಏನದ ಅದು ಬಡವಾಗ್ತಿತ್ತು. ಅಂದರೆ ಒಂದು ಭಾಷೆಗೆ ಭಾಷೆ ಜೋಡಿಸಿದಾಗ ಅದು ಭಾಷೆ ಶ್ರೀಮಂತ ಆಗ್ಲಿಕ್ಕೆ ಸಾಧ್ಯ. ಬರೀ ನಮ್ದೊಂದೇ ಭಾಷೆ ತಗೊಂಡು ಹೋದ್ರೆ ಅದು ಸೀಮಿತ ಆಗ್ಬಿಡ್ತದೆ. ಅದು ವಿಶಾಲ ಆಗಬೇಕು. ನಮ್ಮ ಭಾರತ ದೇಶ ವಿವಿಧ ಭಾಷೆಗಳಿಂದ ಕೂಡ್ಯದ. ಅದೆಲ್ಲ ಒಟ್ಟುಗೂಡಿಸಿದಾಗ ನಮ್ಮ ಭಾಷೆ ಏನಾಗ್ತದೆ, ಶ್ರೀಮಂತ ಆಗ್ತದೆ. ಒಂದು ರೀತಿಯಲ್ಲಿ ಭಾಷೆ ಬಗ್ಗೆ ಅಭಿಮಾನ ಇರಬೇಕು, ದುರಭಿಮಾನ ಇರಬಾರ್ದು. ದುರಭಿಮಾನ ಇರಬಾರ್ದು. ಮತ್ತು ನೀವು ಎಷ್ಟು ಭಾಷೆಗಳನ್ನು ಬಲ್ಲಿರಿ, ಮಾತಾಡಲಿಕ್ಕೆ, ಓದಲಿಕ್ಕೆ, ಬರೀಲಿಕ್ಕೆ? ಕನ್ನಡ, ಮರಾಠಿ, ಹಿಂದಿ, ಇಂಗ್ಲೀಷ್, ಸಂಸ್ಕೃತ. ನಿಮ್ಮ ಈ ಕಾರ್ಯಕ್ಕೆ ನಿಮ್ಮ ಯಜಮಾನರ ಬೆಂಬಲವಿತ್ತೆ? ಅವ್ರದ್ದು ಪೂರ್ಣ ಸಹಕಾರ ಇದ್ದದಕ್ಕೆ ನಾ ಇಷ್ಟು ಮಾಡ್ಲಿಕ್ಕೆ ಸಾಧ್ಯ ಅದ.
ಆದರೂ ನಂದು ಒಂದು ಪಾಯಿಂಟ್ ಅದ ಅಂದರೆ ಏನು ಅತ್ತಿ ಮಾವ ಗಂಡ ಮಕ್ಕಳು ಆಮೇಲೆ ನಮ್ಮ ತಾಯಿ ಎಲ್ಲರಿಗೂ ನಾ ಏನು ಮಾಡೀನಿ ಹೊತ್ತಿಗೆ ಸರಿಯಾಗಿ ಅವ್ರಿಗೆ ಪ್ರಯಾರಿಟಿ ಕೊಟ್ಟು ಅವ್ರಿಗೆ ಹೊತ್ತಿಗೆ ಸರಿಯಾಗಿ ಊಟ ತಿಂಡಿ ಅವರು ಪ್ರೀತಿ ಪಡೋ ಹಂಗೆ ನಾ ಮಾಡಿದ್ದಕ್ಕೆ ಅವರು ನಂಗೆ ಪ್ರೀತಿಯಿಂದ ಸಹಕಾರ ಕೊಡ್ತಾರೆ ಎಲ್ಲ. ಗೃಹಿಣಿಯ ಗೃಹ ಕಾರ್ಯದ ಕರ್ತವ್ಯ ಅಂದ್ರೆ ನೀವು ಯುವಕರಾಗಲಿಲ್ಲ. ಇಲ್ಲ, ಯಾವ ಭಾಷೆಯಿಂದ ಯಾವ ಭಾಷೆಗೆ ತರ್ಜುಮೆ ಮಾಡ್ತಾ ಇದ್ದೀರಿ ನೀವು? ಮರಾಠಿಯಿಂದ ಕನ್ನಡದಿಂದ ಮರಾಠಿಗೂ ಮಾಡೀನಿ, ಮರಾಠಿಯಿಂದ ಕನ್ನಡ ಭಾಳ ಮಾಡೀನಿ, 10 ಅನುವಾದ ಆಗ್ತಾವೆ. ಈವರೆಗೆ ಎಷ್ಟು ಪುಸ್ತಕಗಳು ನಿಮ್ಮಿಂದ ತರ್ಜುಮೆಗೊಂಡಿವೆ? 10 ತರ್ಜುಮೆಗೊಂಡವು. ವಾಮನರಾವ್ ಪೈ ಅವರಿಂದ 5, ಆಮೇಲೆ ಅಜಬ್ ಪುಸ್ತಕಾಲಯದಿಂದ 5, ಆಮೇಲೆ ಬೆಂಗಳೂರಿಂದ ಸುಬ್ರಾಯ ಭಟ್ ಅಂಥೇಳಿ ಅವ್ರದ್ದು ಕನ್ನಡದಿಂದ ಮರಾಠಿಗೆ ನಾಟಕ ಮಾಡೀನಿ, ಅದು ಮುಂಬೈ ಒಳಗೆ ರಿಲೀಸ್ ಆಯ್ತು. ಮತ್ತು ಮೊನ್ನೆ ದಿನಾಂಕ 21ರಿಂದ 24ವರೆಗೆ ಶಿವಮೊಗ್ಗದೊಳಗೆ ರಾಷ್ಟ್ರಮಟ್ಟದ ಕವಿತ್ರಿ ಸಮ್ಮೇಳನದಲ್ಲಿ ಭಾಗವಹಿಸಿ ಬಂದಿರಿ ಅಂತ ನಾನು ಕೇಳಿದೆ. ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಅಖಿಲ ಭಾರತೀಯ ಕವಿತ್ರಿ ಸಮ್ಮೇಳನ ಏನದ, ಇದು ಕಳೆದ 23 ವರ್ಷಗಳಿಂದ ನಾನು ಅಲ್ಲಿ ಗೌರವಾನ್ವಿತ ಸದಸ್ಯ ಇದ್ದೀನಿ. ಆ ಸಮ್ಮೇಳನದೊಳಗೆ ಅಖಿಲ ಭಾರತೀಯ ಕವಿತ್ರಿ ಸಂಘದಿಂದ ಅದು ಥ್ರೂ ಔಟ್ ಇಂಡಿಯಾ, ಇಡೀ ಭಾರತ ದೇಶದೊಳಗೆ ಅಲ್ಲಲ್ಲೇ ಅವರು ಪ್ರತಿ ವರ್ಷಕ್ಕೊಂದು ಮಾಡ್ತಾರೆ. ದಿಲ್ಲಿ, ಛತ್ತೀಸ್ಗಢ, ಕೊಲ್ಲಾಪುರ್, ಬೆಳಗಾವ್, ಬೆಂಗಳೂರು, ಆಮೇಲೆ ಪೂನಾ, ಇಂಥಲ್ಲೆಲ್ಲ ನಾನು ಫಾರಿನ್ನಾಗೂ ಮಾಡ್ತಾರೆ ಅವರು. ಆಗಲಿ ಪರದೇಶಕ್ಕೇನು ಹೋಗಿಲ್ಲ, ಭಾರತದೊಳಗೆ ಎಲ್ಲೆಲ್ಲವ ಅಲ್ಲಿ ನಾ ಹೋಗಿನಿ. ಆಮೇಲೆ ಆಯಾ ಭಾಷಾ, ಎಲ್ಲಿ ಪೂನಾದಾಗಿದ್ದಾಗ ಮರಾಠಿ ಒಳಗೆ, ಆಮೇಲೆ ಛತ್ತೀಸ್ಗಢದಾಗಿದ್ದಾಗ ಹಿಂದಿ ಒಳಗೆ, ಆಯಾ ಭಾಷೆ ಸೌನವ್ರನೊಳಗೆ ನನ್ನ ಕವನ ಪ್ರಕಟ ಆಗ್ಯಾವ. ಆಮೇಲೆ ನಡೆದು ಬಂದ ದಾರಿ, AIPC ನಡೆದು ಬಂದ ದಾರಿ ಅಂತೇಳಿ ದೊಡ್ಡ ಪುಸ್ತಕ ತೆಗೆದ್ರು, ಅದ್ರಾಗ ನಾನು ಎಲ್ಲ ಭಾಷೆದ್ದು ಕವನ ಪ್ರಕಟ. ಹಾಗಾದ್ರೆ ನೀವು ಸ್ವತಂತ್ರವಾಗಿ ರಚನೆ ಮಾಡಿದಂಥ ಕೃತಿಗಳು, ಕವನಗಳ ಬಗ್ಗೆ ಸ್ವಲ್ಪ ತಿಳಿಸಿ. ನಾನು 10 ಕವನ ಸಂಕಲನಗಳು ಸೃಜನ ಕವನ ಸಂಕಲನಗಳಾಗ್ಯಾವ. ಆಮೇಲೆ ಈ ವಾಟ್ಸಪ್ ಬಳಗದೊಳಗೆ, ಫೇಸ್ಬುಕ್ದೊಳಗೆ ಅವು ಏನು ಈಗಿನ ಹೊಸ ಸಾಹಿತ್ಯ, ಟಂಕ, ರುಬಾಯಿ, ಗಜಲ್, ಹನಿಗವನ, ಇವೇನು ಬಂದ ಅಬಾಬಿ ಕವನ, ಅವನ್ನೆಲ್ಲನೂ ಅಭ್ಯಾಸ ಮಾಡಿ ಅವನು ಬರ್ದೀನಿ. ಅದಕ್ಕೂ ಅತ್ಯುತ್ತಮ ಅಂತ ಬಂದದ. ಆಮೇಲೆ ಮೊದಲೇ ಕುಹು ಕುಹು ಕವನ ಸಂಕಲನ GM ಪಾಟೀಲ್ ಮಹಾಲಕ್ಷ್ಮಿ ಗ್ರಂಥ ಇದ್ರೊಳಗೆ ಗ್ರಂಥ ಪ್ರಶಸ್ತಿ ಮೊದಲೇದ್ದೇ ಪ್ರಕಟ ಆದದ್ದು, ಅದು ಮೊದಲೇದಕ್ಕೆ ಅವಾರ್ಡ್ ಸಿಕ್ತು. ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕದ ಮಹಾನಗರ ಪಾಲಿಕೆಯಿಂದ. ಎಲ್ಲ ಕಡೆ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ಅದ. ಹಲವಾರು ಸಂಘ ಸಂಸ್ಥೆಗಳ, ಸಾಹಿತ್ಯ ಪರಿಷತ್ತಿಂದ, ವಿದ್ಯಾವರ್ಧಕ ಸಂಘದಿಂದ, ಅಖಿಲ ಕರ್ನಾಟಕ ಲೇಖಕಿ ಸಂಘದಿಂದ, ಉತ್ತರ ಕರ್ನಾಟಕ ಲೇಖಕಿ ಸಂಘದಿಂದ, ಎಲ್ಲರ ಇದರಿಂದನೂ ಪ್ರಶಸ್ತಿ ಪದಕಗಳು ಬರ್ತವೆ. ಈಗೆಲ್ಲ ಈ ಪ್ರಶಸ್ತಿಗಳನ್ನೆಲ್ಲ ದೃಶ್ಯೀಕರಿಸಿವಿ. ಬಂದಿರತಕ್ಕಂಥ ಪ್ರಶಸ್ತಿಗಳನ್ನು ನಾವು ದೃಶ್ಯೀಕರಿಸಿವಿ. ನಿಮ್ಮ ಕವನಗಳನ್ನು, ಸ್ವಕೃತಿಗಳನ್ನು, ತರ್ಜುಮೆ ಮಾಡಿರ್ತಕ್ಕಂಥ ಗ್ರಂಥಗಳನ್ನ ಈಗ ದೃಶ್ಯೀಕರಿಸಿವಿ. ಇದನ್ನೆಲ್ಲ ನೋಡಿದರೆ ಸಮಾಜ ನಿಮ್ಮನ್ನು ಗುರುತಿಸ್ಯದ ಅಂಥೇಳಿ ಭಾವಿಸ್ತೀನಿ. ಅದೊಂದು ಪ್ರಶ್ನೆ ಐತೆ ನಾನು ಕೇಳಬೇಕಂತೇಳಿ, ಗುರುತಿಸಿದೆ ಅಂತಕ್ಕಂಥ ಎಲ್ಲ ಆಧ್ಯಾತ್ಮಿಕ ಇದ್ರೊಳಗೂ ಹರದಾಸಿಯರು 25 ಹರದಾಸರು. ಈಗ PhD ಲೆವೆಲ್ನ ಲೇಖನ ಯಾರೂ ಓದಲಿಕ್ಕೆ ಟೈಮ್ ಇಲ್ಲ. ಅಂಥದ್ರೊಳಗೆ ನಾನು 25 ಹರದಾಸಿಯರ್ದು ಗಲ್ಗಲೆ ಒಂದಿಂದ ಹಿಡ್ಕೊಂಡು ಈಗಿನ ಜನ್ರೇಷನ್ ತನಕನೂ ಅವನ್ನ ಕ್ರೋಢೀಕರಿಸಿ ಅವ್ರ ಜೀವನ ಚರಿತ್ರ, ಅವ್ರದ್ದೊಂದು ಕೃತಿ, ಆಮೇಲೆ ನನ್ನ ಅಭಿಪ್ರಾಯ ಅವ್ರ ಮೇಲೆ ಒಂದು ಕವನ ರೂಪದ ಅಭಿಪ್ರಾಯ, ಹಿಂಗೆ 25 ಮಾಡೀನಿ. ಅದನ್ನು ನಮ್ಮ ಅತಿಗೆ ಬೆಳಗಾಂನಾಗ ರಾನಡೆ ಇದಕ್ಕೆ ಅಡಿಟರ್ ಇದ್ದಾಳಕ್ಕೆ, ಆಕೆ ಅವನ್ನ ಇಂಗ್ಲೀಷ್ನೊಳಗೆ ತರ್ಜುಮೆ ಅನುವಾದ ಮಾಡಿ ನನ್ನ ಇವೇ ಹರದಾಸಿಯ ಕೃತಿ ಭಾಳ ಅಪರೂಪದ, ಯಾರಿಗೂ ಗೊತ್ತಿಲ್ಲ, ನಾ ಇಂಗ್ಲೀಷ್ನಾಗ ಮಾಡ್ತೀನಿ ಅಂತೇಳಿ ಆಕೆ ಮಾಡಿ. ಅಂತೂ ಎಲ್ಲ ವಿದ್ವಜ್ಜನರ ಕುಟುಂಬ ಸದಸ್ಯರಿದ್ದೀರಿ ನಿಮ್ಮನ್ನು. ಆಮೇಲೆ ಸಮಾಜ ಸೇವೆಯಲ್ಲೂ ನೀವು ನಿಮ್ಮನ್ನು ತೊಡಗಿಸ್ಕೊಂಡಿರ್ತೀರಿ ಅಂತ ಹೇಳಿ ಕೇಳಿದ್ದೀನಿ. ಈ ವಾಟ್ಸಪ್ಪು, ಫೇಸ್ಬುಕ್ಕು ಯುಗದ ಜನರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ನಾನು ಸಾರಸ್ವತ್ಪುರ ಅಸೋಸಿಯೇಷನ್ದ ಖಜಾಂಚಿಯಾಗಿ ಕಳೆದ 20-30 ವರ್ಷದಿಂದ ಇದ್ದೀನಿ, ಕೆಲಸ ಮಾಡ್ಲಿಕ್ಕತ್ತೀನಿ. ಸಾರ್ವಜನಿಕ ಏನು ಕುಂದುಕೊರತೆಗಳ ಬಗ್ಗೆ ಅಪ್ಲಿಕೇಶನ್ ಹಾಕ್ತೀವಿ, ಹೋಗಿ ಭೇಟಿಯಾಗಿ ಬರ್ತೀವಿ.
ಬಸ್ ಬರಲಿಲ್ಲ ಅಂದ್ರೆ ಅದಕ್ಕೆ ತಕರಾರು ಮಾಡ್ತೀವಿ, ಕಸದವ್ರು ಬರಲಿಲ್ಲ ಅಂದ್ರೆ ಅದಕ್ಕೆ ತಕರಾರು ಮಾಡ್ತೀವಿ. ಆ ಕೆಲಸ ಆಗೋ ಹಂಗೆ ನಮ್ಮ ಕಾರ್ಯಚಟುವಟಿಕೆಗಳು ಇರ್ತಾವ. ಆಮೇಲೆ ವಾಟ್ಸಪ್ ಫೇಸ್ಬುಕ್ ಬಳಗಕ್ಕಂದ್ರೆ ಒಳ್ಳೇದು ಭಾಳ ಅದ, ಅದನ್ನು ತಗೊಳ್ರಿ. ಆಗಲಿ ಅದನ್ನು ಗೀಳು ಮಾಡಿಕೊಂಡು ಹೊತ್ತು ಕಳೀಲಿಕ್ಕೆ ಅದನ್ನು ಉಪಯೋಗ ಮಾಡ್ಕೋಬೇಡ್ರಿ ಅಂತ ನಾ ಹೇಳ್ತೀನಿ. ಸತ್ತ ಪ್ರಜೆ ಆಗಬೇಡ್ರಿ, ಸತ್ಪ್ರಜೆ ಆಗ್ರಿ ಅಂತೀರಿ. ಸಕ್ರಿಯ ನಾಗರಿಕರಾಗಿ ನೀವು ಇದ್ದೀರಿ ಇವಾಗ. ಅದೇ, ಅದನ್ನೇ ಗೀಳಾಗಿ ತಗೋಬಾರ್ದು, ಟೈಮ್ ಪಾಸಿಗೆ ಗೀಳು ತಗೋಬಾರ್ದು. ಅದರಿಂದ ಏನು ಒಳ್ಳೇದದ ಜ್ಞಾನಾಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಅದ್ರ ಉಪಯೋಗ ಮಾಡ್ಕೊಳ್ಳಿ. ಆಮೇಲೆ ಈ DTP ಕೆಲಸ ನೀವು ಮಾಡ್ಕೊಂತಾರ ಅಥವಾ ಹೊರಗೆ ಮಾಡಿಸ್ತಾರ? ನಾನು ಟೈಪ್ ಮಾಡ್ತೀನಿ ರೀ, ಎಲ್ಲ ಕನ್ನಡ, ಮರಾಠಿ, ಹಿಂದಿ, ಸಂಸ್ಕೃತ ಎಲ್ಲ ನಾನೇ ಟೈಪ್ ಮಾಡ್ತೀನಿ. ಅದನ್ನು ಪ್ರಿಂಟ್ಔಟ್ ಕೊಟ್ಟು ಪ್ರಕಟಣೆ ಕೊಡ್ತೀನಿ. ಮತ್ತು ನಿಮ್ಮ ಮನೆಯೊಳಗೆ ಆವರಣದೊಳಗೆ ಬೆಳೆಸಿರ್ತಕ್ಕಂಥ ಕೈತೋಟ ಭಾಳ ಸುಂದರ ಅಂತ ನಮ್ಗೆ ಅನಿಸ್ತು. ವಿಡಿಯೋ ಮಾಡಿದ್ವಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅದೇ ನನಗೆ ಕೈತೋಟದ ಬಗ್ಗೆ ಆಸಕ್ತಿ ಅದ. ನನ್ನ ಮಗನೂ ಮುಂಜಾನೆ ಲಘು ಹೇಳ್ತಾನೆ, ನಾನು ಎದ್ಬಿಟ್ಟಿರ್ತೀನಿ. ಹಿಂಗಾಗಿ 2 ತಾಸು ಕೈತೋಟದೊಳಗೆ ಹೋಗ್ತದೆ. ಈ ಸಲ ತೋಟಗಾರಿಕೆ ಇಲಾಖೆಯವ್ರ ಕಡೆಯಿಂದ ಫಾರ್ಮ್ ತೊಗೊಂಡು ಬಂದು ಭಾಗವಹಿಸಿದ್ದೆ ಸ್ಪರ್ಧಕ. ಕೈತೋಟದ ಸ್ಪರ್ಧಾ ಅಂತಿರ್ತದೆ, ಅದ್ರಾಗ 2ನೇ ಬಹುಮಾನ ಬಂದದ. ಅದಕ್ಕೆ ಭಾಳ ಸಂತೋಷ ಆಗ್ತದೆ. ನಮಗೂ ಭಾಳ ಸಂತೋಷ ಆಗ್ತದೆ. ತರ್ಜುಮೆ ಅಥವಾ ಟ್ರಾನ್ಸ್ಲೇಷನ್ ಕಾರ್ಯಕ್ಕೆ ತಮ್ಮನ್ನು ಸಂಪರ್ಕಿಸ್ಬೇಕಾದ್ರೆ ಮೊಬೈಲ್ ಸಂಖ್ಯೆ ಹೇಳ್ತೀರಿ? ಹಾಂ, ಬಾಯಿಂದ ಹೇಳ್ಬೋದು. ಅದೇ 9740825681. ಆಮೇಲೆ ನಂದು ಯಾವುದೂ ಇದಿಲ್ಲ, ಅಂದರೆ ಹಿಂಗೆ ಕಂಡೀಷನ್ ಹಿಂಗೆ ಅಂತಿಲ್ಲ. ಅವರು ರಾಯಲ್ಟಿ ಎಷ್ಟು ಇದು ಮಾಡ್ತಾರೆ ಅವ್ರದ್ದು. ಆಮೇಲೆ ನನ್ನ ಕಂಡೀಷನ್ ಅಂದರೆ ನನಗೆ ನಿರ್ದಿಷ್ಟ ಸಮಯಕ್ಕೆ ಮಾಡಿಕೊಡ್ರಿ ಅಂದ್ರೆ ಆಗಂಗಿಲ್ಲ. ನನಗೆ ಸಮಯ ಅವಕಾಶ ಕೊಟ್ರೆ ನಾ ಮಾಡ್ಕೊಡ್ತೀನಿ. ಅದು ಭಾಳ ಚೊಕ್ಕನೂ ಆಗ್ತದೆ. ಹಾಂ, ನಿಮ್ಮಿಂದ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯು ಇನ್ನಷ್ಟು ಶ್ರೀಮಂತಗೊಳ್ಳಬೇಕು. ಆರೋಗ್ಯವಂತ ಸಮಾಜದ ಕ್ಷೇಮವನ್ನು ಬಯಸುವ ಸಜ್ಜನರ ಹಾರೈಕೆಯಂತೆ ಭಗವಂತನು ನಿಮಗೆ ಆಯುರಾರೋಗ್ಯವನ್ನು ದಯಪಾಲಿಸಲಿ. ಕ್ಷೇಮ ಮಾರ್ಗಕ್ಕೆ ಸಮಯ ನೀಡಿದ ತಮಗೆ ಧನ್ಯವಾದಗಳು. ನಮಸ್ಕಾರ. ಹಾಗೆ ನನಗೂ ನೀವು ಬಂದು ಅಭಿಮಾನ ಪಟ್ಟು ಸಂದರ್ಶನ ತಗೊಂಡು ಇಷ್ಟೆಲ್ಲ ಇದು ಮಾಡಿದ್ರಿ, ಅದಕ್ಕೆ ನಿಮಗೂ ಧನ್ಯವಾದ. ಧನ್ಯವಾದ. ಕೊನೆಯದಾಗಿ ನಾ ಹೇಳಿ ಬಯಸೋದೇನಂದ್ರೆ, ಒಂದು ಗೃಹಿಣಿಯಾಗಿ ನಾ ಇಷ್ಟೆಲ್ಲ ಸಾಧನೆ ಮಾಡಿದ್ದು ಹೆಮ್ಮೆ ಅದ. ಹಾಗೆ ಎಲ್ಲ ಒಂದು ಯುವ ಜನತೆಗಾಗಲಿ, ಗೃಹಿಣಿಯರಿಗಾಗಲಿ ನಮ್ಮಿಂದ ಏನು ಆಗಂಗಿಲ್ಲಪ್ಪ ಅಂಥೇಳಿ ಸುಮ್ಮನೆ ಇರಬಾರ್ದು. ಪ್ರತಿಯೊಬ್ಬರಿಗೂ ಒಂದು ದೈವತತ್ವವಾದ ಕಲೆ ಇರ್ತದೆ, ಅದನ್ನು ಬೆಳೆಸ್ಕೋಬೇಕು. ಒಂದು ಯುವ ಜನತೆ ಆಗಲಿ ಬರೀ ಓದು ಬರೀಕಿನ್ನ ತಮ್ಮದೊಂದು ವ್ಯಕ್ತಿತ್ವ ಅಂಥೇಳಿ ರೂಪಿಸ್ಕೋಬೇಕು. ಮುಖ್ಯವಾಗಿ ಗೃಹಿಣಿಯಾಗಿ ತಮ್ಮ ಕರ್ತವ್ಯಗಳನ್ನ ನಿರ್ವಹಿಸ್ತಾ ತಮ್ಮದೊಂದು ವ್ಯಕ್ತಿತ್ವವನ್ನು ಅವರು ಮೂಡಿಸ್ಕೋಬೇಕು ಅಂಥೇಳಿ ಗುರುತಿಸ್ಕೋಬೇಕು. ತಾವು ಒಂದು ಗೃಹಿಣಿ ಅಲ್ಲದೆ ಒಂದು ಏನೋ ಸಾಧನೆ ಮಾಡಿದೆ ಅನ್ನೋದನ್ನು ಗುರುತಿಸ್ಕೋಬೇಕು ಅಂಥೇಳಿ ನನ್ನ ಅಭಿಪ್ರಾಯ. ಆಮೇಲೆ ಇನ್ನೊಂದು ಹೇಳೋದಂದ್ರೆ, ಕನ್ನಡ ಭಾಷೆ, ಮಾತೃಭಾಷೆ ನಮ್ಮದು ಕನ್ನಡ. ಆಕೆ ನಮ್ಮ ಸ್ವಂತ ತಾಯಿ ಇದ್ದಂಗೆ. ಈಗ ಭಾರತ ಮಾತೆ ಏನಿದೆ, ಎಲ್ಲ ಭಾಷೆ ತಾಯಿ ಆಕೆ. ಅದಕ್ಕೆ ನಮ್ಮ ಸ್ವಂತ ತಾಯಿಯನ್ನು ನಾವು ಪ್ರೀತಿಸಬೇಕು, ಭಾರತ ಮಾತೆಯನ್ನು ಗೌರವ ತೋರಿಸ್ಬೇಕು. ಅಂತ ಪರಭಾಷೆಗಳಿಗೆ ಗೌರವ ಇರಲಿ, ನಮ್ಮ ಕನ್ನಡ ಭಾಷೆ ಬಗ್ಗೆ ಪ್ರೀತಿ ಸ್ವಾಭಿಮಾನ ಇರಲಿ ಅಂಥೇಳಿ ನಾನು ಹೇಳ್ತೀನಿ.